ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಹೆಸರಿನ ಬಗ್ಗೆ ದೊಡ್ಡ ಮಟ್ಟದ ಜಗ್ಗಾಟ, ಟೀಕೆ ಮತ್ತು ಅಪಪ್ರಚಾರಗಳು ನಡೀತಾ ಇದೆ. ಅದುವೇ ರಾಜ್ ಚಿಂತನ್. ಒಬ್ಬ ವ್ಯಕ್ತಿಯ ಸಿದ್ಧಾಂತವನ್ನ ಎದುರಿಸಲಾಗದವರು ಅವರ ವೈಯಕ್ತಿಕ ಬದುಕು ಮತ್ತು ಧರ್ಮದ ಮೇಲೆ ಮುಗಿಬೀಳ್ತಾ ಇರೋದು ನಮ್ಮ ಕಾಲದ ದೌರ್ಭಾಗ್ಯ. ಇಂತಹ ಸಮಯದಲ್ಲಿ ಸಮಾನ ಮನಸ್ಕರಾದ ನಾವು ವ್ಯಕ್ತಿಯ ಬೆನ್ನಿಗೆ ನಿಲ್ಲೋದು ಕೇವಲ ಸ್ನೇಹವಲ್ಲ, ಅದೊಂದು ಸೈದ್ಧಾಂತಿಕ ಕರ್ತವ್ಯ. ಇಂದಿನ ವಿಡಿಯೋದಲ್ಲಿ ರಾಜ್ ಚಿಂತನ್ ಅವರ ಮೇಲೆ ನಡೀತಾ ಇರುವ ಈ ದಾಳಿಯ ಹಿಂದಿನ ಅಸಲಿಯತ್ತು ಮತ್ತು ಸಮಾಜದ ಪ್ರಜ್ಞಾವಂತ ಧ್ವನಿಗಳು ಏನ್ ಹೇಳ್ತಿದೆ ಅನ್ನೋದನ್ನ ನೋಡೋಣ. ರಾಜ್ ಚಿಂತನ್ ಅವರ ಹುಟ್ಟು ಹೆಸರು ರೌಫ್ ಆಗಿರ್ಲಿ ಅಥವಾ ಇನ್ನೇನೋ ಆಗಿರ್ಲಿ, ಅದರಿಂದ ಸಮಾಜಕ್ಕೆ ಅಥವಾ ಟೀಕೆ ಮಾಡುವವರಿಗೆ ಆಗಿರುವ ತೊಂದರೆಯಾದ್ರೂ ಏನು? ಸಂವಿಧಾನ ನಮಗೆ ಇಷ್ಟ ಬಂದಂತೆ ಬದುಕುವ, ಹೆಸರು ಬದಲಿಸಿಕೊಳ್ಳುವ ಹಕ್ಕನ್ನ ನೀಡಿದೆ. ನಮ್ಮ ನಡುವೆ ಒಬ್ಬ ವ್ಯಕ್ತಿ ತನ್ನ ಹೆಸರನ್ನ ತುಪ್ಪೇಶನಿಂದ ತಾರೇಶ ಅಂತ ಬದಲಿಸಿಕೊಂಡ್ರೂ ಯಾರೂ ಪ್ರಶ್ನಿಸೋದಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ತನ್ನ ಹೆಸರನ್ನ ಧರ್ಮ ನಿರಪೇಕ್ಷವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಿದ್ರೆ ಯಾಕೆ ಇಷ್ಟೊಂದು ಉರಿ ಅಂತ? ಬಟ್ಟೆ, ಊಟ, ಧರ್ಮ ಇವೆಲ್ಲವೂ ತೀರಾ ವೈಯಕ್ತಿಕ ವಿಚಾರಗಳು. ಅವರು ಹಿಂದೂವಾಗಿರ್ಲಿ, ಮುಸ್ಲಿಂ ಆಗಿರ್ಲಿ ಅಥವಾ ಧರ್ಮವೇ ಇಲ್ಲದ ನಾಸ್ತಿಕನಾಗಿರ್ಲಿ, ನಾವು ಗಮನಿಸಬೇಕಿರೋದು ಅವರ ಸಾಮಾಜಿಕ ಕಳಕಳಿಯನ್ನ ಮಾತ್ರ. ಹೆಸರಿಗಿಂತಲೂ ಅವರ ಹೋರಾಟ ಜನಹಿತಕ್ಕಾಗಿ ಇದೆಯೇ ಎಂಬುದು ಇಲ್ಲಿ ಮುಖ್ಯವಾಗ್ತದೆ. ಈ ದಾಳಿಗಳನ್ನ ಗಮನಿಸಿದ್ರೆ ಒಂದು ಅಂಶ ಸ್ಪಷ್ಟವಾಗ್ತದೆ. ಯಾರಿಗೆ ರಾಜ್ ಚಿಂತನ್ ಅವರ ವೈಚಾರಿಕ ಪ್ರಶ್ನೆಗಳಿಗೆ, ಅವರ ತರ್ಕಗಳಿಗೆ ಉತ್ತರಿಸೋದಕ್ಕೆ ತಾಕತ್ತಿಲ್ವೋ ಅವರು ಅವರ ಅಫಿಡವಿಟ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಅನ್ನ ಹಿಡಿದು ಬೀದಿಗೆ ಬರ್ತಿದ್ದಾರೆ. ಇದು ಶುದ್ಧ ಸಂಚು. ವಿಚಾರ ಅಲ್ಪಸಂಖ್ಯಾತರ ವಿರುದ್ಧ, ಕೋಮುವಾದದ ದೌರ್ಜನ್ಯದ ವಿರುದ್ಧ ಹಲವಾರು ಭಾಷಣಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ನಾವು ಬಹಳ ಸಂಕಷ್ಟದ ಸ್ಥಿತಿ ಇದೆ. ಮೊಟ್ಟ ಮೊದಲಿಗೆ ಈ ಧಾರ್ಮಿಕ ಕೋಮುವಾದಕ್ಕೆ ಕಾರಣ ಪಾಕಿಸ್ತಾನಕ್ಕೆ ಹೋಗಿ ನಿಮಗೆ ಸಪರೇಟ್ ಆದ ಒಂದು ದೇಶ ಕೊಟ್ಟಿದ್ದೇವಲ್ಲ, ನೀವು ಹೊರಟ್ಬಿಡಿ ಫಸ್ಟ್ ನೆರೇಟಿವ್ ಸೆಟ್ ಮಾಡ್ತಾರೆ ಅವರು. ನಿಮಗಂತ ಒಂದು ದೇಶವನ್ನು ಕೊಟ್ಟಿದ್ದೀವಿ, ನಿಮ್ಗಂತ ಒಂದು ಪಾಕಿಸ್ತಾನ ಕೊಟ್ಟಿದ್ದೀವಿ, ನೀವು ಹೋಗಿಲ್ಲ, ನೀವು ಇಲ್ಲಿ ಉಳ್ಕೊಂಡಿದ್ದೀರಿ, ಹಾಗಾಗಿ ನೀವು ವಾಪಸ್ ಹೋಗಿ, ಈ ಥರದ ಒಂದು ನೆರೇಟಿವ್ ಸೆಟ್ ಮಾಡ್ತಾರೆ. ಇದನ್ನ ಉತ್ತೇಜನ ಮಾಡಿಕೊಂಡು ತುಂಬಾ ಪೀಕಿ ತಗೊಂಡು ಹೋಗೋದು ರಾಜಕಾರಣ. ಯಾವಾಗ ಒಬ್ಬ ವ್ಯಕ್ತಿಯ ಸಿದ್ಧಾಂತವನ್ನ ಎದುರಿಸೋದಕ್ಕೆ ಸಾಧ್ಯವಾಗೋದಿಲ್ವೋ ಆಗ ಆತನ ಮೇಲೆ ವೈಯಕ್ತಿಕ ತೇಜೋವಧೆ ಮಾಡೋದು ವಿರೋಧಿಗಳ ಹಳೆಯ ಚಾಳಿ. ಸೈದ್ಧಾಂತಿಕವಾಗಿ ಸೋತವರು ಮಾತ್ರ ಇಂತಹ ನೀಚತನಕ್ಕೆ ಇಳಿತಾರೆ. ರಾಜ್ ಚಿಂತನ್ ಅವರು ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿಯುವ, ಸಮಾಜದ ಅನ್ಯಾಯಗಳನ್ನ ಪ್ರಶ್ನಿಸುವ ದಿಟ್ಟ ಪತ್ರಕರ್ತರಾಗಿ ಗುರುತಿಸಿಕೊಂಡಿದ್ದಾರೆ. ಅವರನ್ನ ಈ ರೀತಿ ಟ್ರೋಲ್ ಮಾಡೋದಂದ್ರೆ ಅವರ ಹೋರಾಟ ಸರಿಯಾದ ಹಾದಿಯಲ್ಲಿ ಇದೆ ಎಂದರ್ಥ. ಪ್ರಗತಿಪರ ಅಥವಾ ಸಮಾನ ಮನಸ್ಕರ ಗುಂಪಿನಲ್ಲೂ ಆಂತರಿಕವಾಗಿ ಕೆಲ ಭಿನ್ನಾಭಿಪ್ರಾಯಗಳಿರಬಹುದು. ಆದ್ರೆ ನಮ್ಮಲ್ಲಿನ ಸಣ್ಣ ಪುಟ್ಟ ಈಗೋ ಅಥವಾ ಭಿನ್ನಾಭಿಪ್ರಾಯಗಳ ಕಾರಣಕ್ಕೆ ನಮ್ಮವರೇ ಸಂಕಷ್ಟದಲ್ಲಿದ್ದಾಗ ಮೌನವಾಗಿರೋದು ಅಥವಾ ಬಿದ್ದ ಬೆಂಕಿಯಲ್ಲಿ ಚಳಿ ಕಾಯಿಸಿಕೊಳ್ಳೋದು ಅಪಾಯಕಾರಿ. ವೈಯಕ್ತಿಕವಾಗಿ ವಿರೋಧಿಯಾದವನು ಕೂಡ ಇಂತಹ ಕೀಳುಮಟ್ಟದ ದಾಳಿಗೆ ಒಳಗಾದಾಗ ನೈತಿಕವಾಗಿ ಅವರ ಜೊತೆ ನಿಲ್ಲೋದು ನ್ಯಾಯಬದ್ಧ ಮನಸ್ಸಿನ ಗುರುತು. ವಿರೋಧಿಯ ಪರವಾಗಿ ನಿಲ್ಲೋದು ದ್ರೋಹ ಅಲ್ಲ, ಅದು ನಮ್ಮ ಮನಸ್ಸಿನ ವಿಶಾಲತೆ. ನಮ್ಮ ಸೈದ್ಧಾಂತಿಕ ವಿರೋಧಿಗಳ ಕುತಂತ್ರವನ್ನ ಅರ್ಥ ಮಾಡಿಕೊಳ್ಳದೆ ನಾವು ವಿಘಟಿತರಾದರೆ ಅದು ಕೊನೆಗೆ ಸಂವಿಧಾನದ ಆಶಯಗಳಿಗೆ ಮಾಡುವ ದ್ರೋಹವಾಗುತ್ತೆ. ಮನುವಾದಿಗಳು ಅಥವಾ ಧರ್ಮಾಂಧರು ಬಳಸುವ ಅಸ್ತ್ರವಂದ್ರೆ ನಾವು ಮಾಡುವ ಕೆಲಸವನ್ನ ಬಿಟ್ಟು ನಮ್ಮನ್ನ ನಾವು ಡಿಫೆಂಡ್ ಮಾಡಿಕೊಳ್ಳುವ ಪರಿಸ್ಥಿತಿಗೆ ನಮ್ಮನ್ನ ತಳ್ಳೋದು. ನಮ್ಮ ಸಮಯ ಮತ್ತು ಶಕ್ತಿಯನ್ನ ಇಂತಹ ವೈಯಕ್ತಿಕ ಸಮರ್ಥನೆಗಳಲ್ಲೇ ವ್ಯಯಿಸುವಂತೆ ಮಾಡೋದು ಅವರ ಉದ್ದೇಶ. ಉಮರ್ ಖಾಲಿದ್ ವಿಚಾರದಲ್ಲೂ ನಡೆದಿದ್ದೂ ಇದೆ. ರಾಜ್ ಚಿಂತನ್ ವಿಚಾರದಲ್ಲೂ ಇದೇ ತಂತ್ರ ನಡೆದಿದೆ. ಒಬ್ಬ ಭಾರತೀಯ ಪ್ರಜೆಯಾಗಿ ಅವರು ಅವರಿಷ್ಟದಂತೆ ಬದುಕೋದಕ್ಕೆ ಸ್ವತಂತ್ರರಾಗಿದ್ದಾರೆ. ಸಮಾಜಕ್ಕೆ ಅವರಿಂದ ಯಾವುದೇ ತೊಂದರೆಯಾಗಿಲ್ಲ ಅಂದ್ಮೇಲೆ ಅವರನ್ನ ದ್ವೇಷಿಸೋದಕ್ಕೆ ಯಾವುದೇ ಕಾರಣಗಳಿಲ್ಲ. ಅವರು ಮನುಷ್ಯ ಧರ್ಮವನ್ನ ಶ್ರೇಷ್ಠ ಅಂತ ನಂಬಿ ಬದುಕ್ತಿದ್ದಾರೆ. ಅಷ್ಟೇ ನಮಗ್ ಸಾಕಲ್ವಾ? ರಾಜ್ ಚಿಂತನ್ ಅವರೇ, ಬುದ್ಧಿವಂತಿಕೆ ಮತ್ತು ಜ್ಞಾನಕ್ಕೆ ಬೆಲೆ ಕೊಡುವ ದೊಡ್ಡದೊಂದು ಸಮೂಹ ನಿಮ್ಮ ಜೊತೆಗಿದೆ. ನಿಮ್ಮ ಬರಹಗಳು, ನಿಮ್ಮ ವಿಡಿಯೋಗಳು ಮತ್ತು ನಿಮ್ಮ ಧ್ವನಿ ಎಂದಿನಂತೆ ಮೊಳಗಲಿ. ಈ ಕ್ಷುಲ್ಲಕ ಟೀಕೆಗಳಿಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಜನಪರ ಕೆಲಸ ಮುಂದುವರಿಯಲಿ. ಇಡೀ ಪ್ರಜ್ಞಾವಂತ ಸಮಾಜ ನಿಮ್ಮ ನೈತಿಕ ಬೆಂಬಲಕ್ಕೆ ನಿಂತಿದೆ.